ಶಾಸಕರಂತ ಶಿವಲಿಂಗೌಡರದ್ದು ನೇರಗೆ ಅವ್ರನ್ನ ನಾನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಡಿ ಕೆ ಶಿವಕುಮಾರ್ ಅವರ ಪಟ್ಟಾಭಿಷೇಕ ಎಲ್ಲ ರೀತಿ ಸಿದ್ಧತೆ ಆಗಿದೆ. ಶಾಸಕಾಂಗ ಸಭೆ ಕೂಡ ಇದೆ. ಇವತ್ತು ಆಯ್ಕೆ ಮಾಡ್ತೀವಿ. ಸಿದ್ದರಾಮಣ್ಣರೇ ಹೇಳಿದಾರಲ್ಲ, ಎಲ್ಲರೂ ಹೇಳಿದ್ಮೇಲೆ ಮುಗಿದೋಯ್ತು. ಹೈಕಮಾಂಡು ಹೇಳಿದೆ. ಯಾವಾಗ ಪ್ರಮಾಣ ವಚನ ಸ್ವೀಕರಿಸ್ತಾರಂತೆ? ನೀವು ಡಿ ಕೆ ಶಿವಕುಮಾರ್ ಅವ್ರನ್ನ ಭೇಟಿಯಾಗಿ ಬಂದ್ರಿ. 3ನೇ ತಾರೀಕು ಇಲ್ಲಿ ಹೊರಗಡೆ ಮಾಡೋಕ್ಕೆ ಅಂತ ಮಾಡಿದ್ರು. ಆಮೇಲೆ ಇಲ್ಲ, ರಾಜಭವನದಲ್ಲಿ ಪೊಲೀಸ್ನರು ಆಗಲ್ಲ, ಕವೇಡ್ ಮಾಡೋಕ್ಕೆ ಅಂತಾರೆ. ಇದರಿಂದ ರಾಜಭವನದಲ್ಲಿ ಆಗುತ್ತೆ ಅಂತ. ನೀವು ಕೂಡ ಈಗ ಡಿ ಕೆ ಶಿವಕುಮಾರ್ ಅವ್ರನ್ನ ಭೇಟಿಯಾಗಿ ಬಂದ್ರಿ. ಹೌದು, ಭೇಟಿ ಆದೆವು. ನೀವು ಕೂಡ ಸಚಿವ ಸ್ಥಾನ ನಿಮಗೆ ಕೊಡಬೇಕು ಅನ್ನೋ ಒಂದು ಕೂಗು ಕೂಡ ಇದೆ. ನೀವು ಕೂಡ ಸಚಿವಾಕಾಂಕ್ಷಿಗಳ? ಹೌದು, ಸಚಿವಾಕಾಂಕ್ಷಿಗಳ ಪಟ್ಟಿಲಿದ್ದೀನಿ. ಎಲ್ಲನೂ ತೀರ್ಮಾನ ಮಾಡೋದು ಹೈಕಮಾಂಡು ಮತ್ತು ಮುಖ್ಯಮಂತ್ರಿಗಳು. ವಿಶ್ವಾಸ ಇದೆಯಾ ಹಾಸನ ಜಿಲ್ಲೆಯಿಂದ ಈ ಬಾರಿ ಶಿವಲಿಂಗೇಗೌಡರಿಗೆ ಒಂದು ಅವಕಾಶ ಸಿಗುತ್ತೆ ಅನ್ನೋ ವಿಶ್ವಾಸ ಇದೆಯಾ? ಈಗ ನಮ್ಮ ಮುಂದೆ ಚುನಾವಣೆ ಬರ್ತಾ ಇದೆ, ಸಂಘಟಿತರಾಗಬೇಕು. ಇರೋನೊಬ್ಬ MLA, ಅದರಿಂದ ಕೊಡಲೇಬೇಕು. ರಾಜಕೀಯ ಲೆಕ್ಕಾಚಾರದಲ್ಲೂ ಕೊಡಬೇಕು. ಹಿಂದೇನಾದ್ರು ಭರವಸೆ ಕೊಟ್ಟಿದೆ ಸಿದ್ದರಾಮಯ್ಯ ಅವರ ಅವಧಿಯಲ್ಲಿ? ಮೂರು ಜನನು ಮಾತು ಕೊಟ್ಟೆ ನನ್ನ ಕರ್ಕೊಬಂದದ್ದು. ಕಳೆದ ಸಾರಿ ಏನೋ ಮಿಸ್ ಆಯ್ತಪ್ಪ, ಈ ಸಾರಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಕೊಡ್ತಾರೆ ಅಂತ ಭಾವಿಸ್ಕೊಂಡಿದ್ದೀನಿ. ಡಿ ಕೆ ಶಿವಕುಮಾರ್ ಅವರ ಸಂಪುಟದಲ್ಲಿ ಶಿವಲಿಂಗೇಗೌಡರು ಇರ್ತಾರೆ ಹಾಸನದಿಂದ? ಇರುತ್ತೆ ಅಂತ ಕಾಣುತ್ತೆ, ನೋಡ. ಇದಿಷ್ಟು ಶಾಸಕರಂತ ಶಿವಲಿಂಗೇಗೌಡರವರ ಮಾತು. 3ನೇ ತಾರೀಕು ಮಧ್ಯಾಹ್ನ 5 ಸಂಜೆಗೆ ರಾಜ ಲೋಕಭವನದಲ್ಲಿ ಡಿ ಕೆ ಶಿವಕುಮಾರ್ ಅವರು CM ಆಗಿ ಪ್ರಮಾಣ ವಚನ ಸ್ವೀಕರಿಸ್ತಾರೆ. ಅವರ ಸಚಿವ ಸಂಪುಟದಲ್ಲಿ ನನಗೂ ಒಂದು ಅವಕಾಶ ಇರುತ್ತೆ ಅನ್ನೋ ವಿಶ್ವಾಸ ಇದೆ ಅನ್ನೋ ಮಾತನ್ನು ಕೂಡ TV9 ಜೊತೆ ಅಂದ್ಕೊಳ್ತಾ ಇರುವಂತ ಕ್ಯಾಮರಾಮನ್ ಸೈಯದ್ ಜೊತೆ ಸುನಿಲ್, TV9 ಬೆಂಗಳೂರು. ಶಾಸಕರಂತ ಶಿವಲಿಂಗೌಡರದ್ದು ನೇರಗೆ ಅವ್ರನ್ನ ನಾನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಡಿ ಕೆ ಶಿವಕುಮಾರ್ ಅವರ ಪಟ್ಟಾಭಿಷೇಕ ಎಲ್ಲ ರೀತಿ ಸಿದ್ಧತೆ ಆಗಿದೆ. ಶಾಸಕಾಂಗ ಸಭೆ ಕೂಡ ಇದೆ. ಇವತ್ತು ಆಯ್ಕೆ ಮಾಡ್ತೀವಿ. ಸಿದ್ದರಾಮಣ್ಣರೇ ಹೇಳಿದಾರಲ್ಲ, ಎಲ್ಲರೂ ಹೇಳಿದ್ಮೇಲೆ ಮುಗಿದೋಯ್ತು. ಹೈಕಮಾಂಡು ಹೇಳಿದೆ. ಯಾವಾಗ ಪ್ರಮಾಣ ವಚನ ಸ್ವೀಕರಿಸ್ತಾರಂತೆ? ನೀವು ಡಿ ಕೆ ಶಿವಕುಮಾರ್ ಅವ್ರನ್ನ ಭೇಟಿಯಾಗಿ ಬಂದ್ರಿ. 3ನೇ ತಾರೀಕು ಇಲ್ಲಿ ಹೊರಗಡೆ ಮಾಡೋಕ್ಕೆ ಅಂತ ಮಾಡಿದ್ರು. ಆಮೇಲೆ ಇಲ್ಲ, ರಾಜಭವನದಲ್ಲಿ ಪೊಲೀಸ್ನರು ಆಗಲ್ಲ, ಕವೇಡ್ ಮಾಡೋಕ್ಕೆ ಅಂತಾರೆ. ಇದರಿಂದ ರಾಜಭವನದಲ್ಲಿ ಆಗುತ್ತೆ ಅಂತ. ನೀವು ಕೂಡ ಈಗ ಡಿ ಕೆ ಶಿವಕುಮಾರ್ ಅವ್ರನ್ನ ಭೇಟಿಯಾಗಿ ಬಂದ್ರಿ. ಭೇಟಿ ಆದೆವು. ನೀವು ಕೂಡ ಸಚಿವ ಸ್ಥಾನ ನಿಮಗೆ ಕೊಡಬೇಕು ಅನ್ನೋ ಒಂದು ಕೂಗು ಕೂಡ ಇದೆ. ನೀವು ಕೂಡ ಸಚಿವಾಕಾಂಕ್ಷಿಗಳ? ಹೌದು, ಸಚಿವಾಕಾಂಕ್ಷಿಗಳ ಪಟ್ಟಿಲಿದ್ದೀನಿ. ಎಲ್ಲನೂ ತೀರ್ಮಾನ ಮಾಡೋದು ಹೈಕಮಾಂಡು ಮತ್ತು ಮುಖ್ಯಮಂತ್ರಿಗಳು. ವಿಶ್ವಾಸ ಇದೆಯಾ ಹಾಸನ ಜಿಲ್ಲೆಯಿಂದ ಈ ಬಾರಿ ಶಿವಲಿಂಗೇಗೌಡರಿಗೆ ಒಂದು ಅವಕಾಶ ಸಿಗುತ್ತೆ ಅನ್ನೋ ವಿಶ್ವಾಸ ಇದೆಯಾ? ಈಗ ನಮ್ಮ ಮುಂದೆ ಚುನಾವಣೆ ಬರ್ತಾ ಇದೆ, ಸಂಘಟಿತರಾಗಬೇಕು. ಇರೋನೊಬ್ಬ MLA, ಅದರಿಂದ ಕೊಡಲೇಬೇಕು. ರಾಜಕೀಯ ಲೆಕ್ಕಾಚಾರದಲ್ಲೂ ಕೊಡಬೇಕು. ಹಿಂದೇನಾದ್ರು ಭರವಸೆ ಕೊಟ್ಟಿದೆ ಸಿದ್ದರಾಮಯ್ಯ ಅವರ ಅವಧಿಯಲ್ಲಿ? ಮೂರು ಜನನು ಮಾತು ಕೊಟ್ಟೆ ನನ್ನ ಕರ್ಕೊಬಂದದ್ದು. ಕಳೆದ ಸಾರಿ ಏನೋ ಮಿಸ್ ಆಯ್ತಪ್ಪ, ಈ ಸಾರಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಕೊಡ್ತಾರೆ ಅಂತ ಭಾವಿಸ್ಕೊಂಡಿದ್ದೀನಿ. ಡಿ ಕೆ ಶಿವಕುಮಾರ್ ಅವರ ಸಂಪುಟದಲ್ಲಿ ಶಿವಲಿಂಗೇಗೌಡರು ಇರ್ತಾರೆ ಹಾಸನದಿಂದ? ಇರುತ್ತೆ ಅಂತ ಕಾಣುತ್ತೆ, ನೋಡ. ಇದಿಷ್ಟು ಶಾಸಕರಂತ ಶಿವಲಿಂಗೇಗೌಡರವರ ಮಾತು. 3ನೇ ತಾರೀಕು ಮಧ್ಯಾಹ್ನ 5 ಸಂಜೆಗೆ ರಾಜ ಲೋಕಭವನದಲ್ಲಿ ಡಿ ಕೆ ಶಿವಕುಮಾರ್ ಅವರು CM ಆಗಿ ಪ್ರಮಾಣ ವಚನ ಸ್ವೀಕರಿಸ್ತಾರೆ. ಅವರ ಸಚಿವ ಸಂಪುಟದಲ್ಲಿ ನನಗೂ ಒಂದು ಅವಕಾಶ ಇರುತ್ತೆ ಅನ್ನೋ ವಿಶ್ವಾಸ ಇದೆ ಅನ್ನೋ ಮಾತನ್ನು ಕೂಡ TV9 ಜೊತೆ ಅಂದ್ಕೊಳ್ತಾ ಇರುವಂತ ಕ್ಯಾಮರಾಮನ್ ಸೈಯದ್ ಜೊತೆ ಸುನಿಲ್, TV9 ಬೆಂಗಳೂರು.